ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಮಹಾಕುಂಭಮೇಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅಷ್ಟರೊಳಗೇನೆ ಅವರ ಮಗಳು ಕೂಡ ಹೋಗಿ ಕುಂಭಮೇಳಕ್ಕೆ ಹೋಗಿ ಸ್ನಾನವನ್ನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಮಹಾಕುಂಭಮೇಳದಲ್ಲಿ ಡಿ.ಕೆ. ಶಿವಕುಮಾರ್ ಪುತ್ರಿ ಐಶ್ವರ್ಯ ಕುಂಭಮೇಳದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಐಶ್ವರ್ಯ ವಿಡಿಯೋನ ಹಂಚಿಕೊಂಡಿದ್ದಾರೆ. ತಂದೆ ಡಿ.ಕೆ. ಶಿವಕುಮಾರ್ ಕುಂಭಮೇಳಕ್ಕೆ ಹೋಗುವ ಮುನ್ನವೇ ಐಶ್ವರ್ಯ ಭೇಟಿ ಕೊಟ್ಟು ಪುಣ್ಯ ಸ್ನಾನವನ್ನ ಮಾಡಿಕೊಂಡು ಬಂದಿದ್ದಾರೆ. ಒಂದಿಷ್ಟು ಮೆಸೇಜ್ಗಳಿದೆಯಲ್ಲ, ಇವೆಲ್ಲವೂ ಕೂಡ ಅರ್ಥ ಆಗಬೇಕು. ಇವುಗಳನ್ನು ಹೋಗಬೇಕಾಗಿರುವಂಥ ಮೆಸೇಜ್ಗಳು ಏನು? ಇವೆಲ್ಲವೂ ಕೂಡ ನಂಬಿಕೆಗಳ ಮೇಲೆ ನಿಂತ್ಕೊಳ್ಳುತ್ತೆ. ಅವರ ನಂಬಿಕೆಗಳ ಮೇಲೆ ಇನ್ನೊಬ್ಬರಿಗೆ ನಂಬಿಕೆಗೆ ಚ್ಯುತಿ ತರುವಂಥ ಕೆಲಸಗಳನ್ನು ಮಾಡಬಾರ್ದು. ಇಲ್ಲಿ ನೋಡಿ, ಎಷ್ಟು ನಂಬಿಕೆಗಳಿಗೆ ಹೇಗೆ ಪಾಲನೆ ಮಾಡ್ತಾರೆ. ಎಷ್ಟೇ ಶ್ರೀಮಂತಿಕೆ ಬರಲಿ, ಏನೇ ಬರಲಿ, ಇವುಗಳನ್ನು ಉಳಿಸಿಕೊಳ್ಳೋದಿದೆಯಲ್ಲ, ಇಟ್ಸ್ ಸಿಂಪ್ಲಿ ಗ್ರೇಟ್ ಅಂತ ಅನಿಸುತ್ತೆ ಒಂದೊಂದು ಕಡೆಗೆ. ಈ ವಿಚಾರದಲ್ಲಿ ನೋಡಿ, ಅಲ್ಲಿ ಹೋಗಿ ಬಂದಿರುವಂಥದ್ದನ್ನು ವಿಡಿಯೋ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಗೊತ್ತಾಗಬೇಕು.